Namaste everyone, welcome to my channel. In the previous part, we discussed variable oxidation states of transition elements. Now in part 3, let's move to two important concepts, standard electrode potential, stability of higher oxidation states. These concepts help us understand which oxidation state is more stable and why. Now let's see standard electrode potential. First concept E naught value tells us metal ಗೆ ಎಲೆಕ್ಟ್ರಾನ್ ಲೂಸ್ ಮಾಡೋದು ಈಸಿನಾ ಅಥವಾ ಡಿಫಿಕಲ್ಟ್ ನಾ ಅಂತ. ಇಫ್ E naught ನೆಗೆಟಿವ್ ಇತ್ತಂದ್ರ ಮೆಟಲ್ ಈಸಿಲಿ ಎಲೆಕ್ಟ್ರಾನ್ ಲೂಸ್ ಮಾಡುತ್ತೆ ಅಂತ. ಇಫ್ E naught ಪಾಸಿಟಿವ್ ಇದ್ರೆ ಎಲೆಕ್ಟ್ರಾನ್ ಲೂಸ್ ಮಾಡೋದು ಡಿಫಿಕಲ್ಟ್ ಅಂತ. ನಾವು ಇಂಪಾರ್ಟೆಂಟ್ ಕೇಸ್ ಕಾಪರ್. ಕಾಪರ್ 2+ ಅಥವಾ ಕಾಪರ್ಗೆ ಪಾಸಿಟಿವ್ ಇ ನಾಟ್ ವ್ಯಾಲ್ಯೂ ಇರುತ್ತೆ. ಅದು ಎಷ್ಟೈತಿ +0.34 ವೋಲ್ಟ್ ಇದೆ. ಅದಕ್ಕೆ ಕಾಪರ್ ಆಸಿಡ್ ಇಂದ ಹೈಡ್ರೋಜನ್ ಗ್ಯಾಸ್ ನ ರಿಲೀಸ್ ಮಾಡಲ್ಲ. ನಾವು ರೀಸನ್ ನೋಡೋಣ. ಕಾಪರ್ಗೆ ಅಟಮ್ ಸಪರೇಟ್ ಮಾಡಕ ಅಂದ್ರ ಅಟೋಮೈಸೇಷನ್ ಮತ್ತ ಎಲೆಕ್ಟ್ರಾನ್ ರಿಮೂವ್ ಮಾಡಕ ಅಂದ್ರ ಅಯನೈಸೇಷನ್ ತುಂಬಾ ಎನರ್ಜಿ ಬೇಕಾಗುತ್ತೆ. ಹೈಡ್ರೇಷನ್ ಎನರ್ಜಿ ಇದನ್ನ ಕಂಪನ್ಸೇಟ್ ಮಾಡೋಕೆ ಇನಫ್ ಆಗಿರಲ್ಲ. ಸೊ ಓವರ್ ಆಲ್ ಕಾಪರ್ ಎಲೆಕ್ಟ್ರಾನ್ ಲೂಸ್ ಮಾಡೋದು ಡಿಫಿಕಲ್ಟ್. ಅದಕ್ಕೆ ಪಾಸಿಟಿವ್ ಇ ನಾಟ್ ವ್ಯಾಲ್ಯೂ ತೋರಿಸುತ್ತೆ. ಸೊ ಸಿಂಪಲ್ ಐಡಿಯಾ ಏನಂದ್ರ ಹೈ ಎನರ್ಜಿ ರಿಕ್ವೈರ್ಮೆಂಟ್ ಪ್ಲಸ್ ಲೋ ಕಂಪನ್ಸೇಷನ್ ವಿಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಇ ನಾಟ್. ಲೆಟ್ಸ್ ಸಿ M3+ or M2+ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್. ಇ ನಾಟ್ ವ್ಯಾಲ್ಯೂ ಏನ್ ಹೇಳುತ್ತಂದ್ರ M2+ ಅಯಾನ್ M3+ ಆಗೋದು ಈಸಿನಾ ಇಲ್ಲ ಡಿಫಿಕಲ್ಟ್ನಾ ಅಂತ ಹೇಳ್ತೈತಿ. ಫಸ್ಟ್ ಸ್ಕ್ಯಾಂಡಿಯಂ ಕೇಸ್ ನೋಡೋಣ. Sc3+ ತುಂಬಾ ಸ್ಟೇಬಲ್, ಯಾಕಂದ್ರ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಐತಿ. ಸೊ Sc3+ ಆರ್ Sc2+ ಗೆ ಲೋ ಇ ನಾಟ್ ವ್ಯಾಲ್ಯೂ ಬರ್ತೈತಿ. ನೆಕ್ಸ್ಟ್ ಜಿಂಕ್ ನೋಡೋಣ. Zn2+ ಆಲ್ರೆಡಿ D10 ಸ್ಟೇಬಲ್ ಕಾನ್ಫಿಗರೇಷನ್ ಐತಿ. ಅದರಿಂದ ನೆಕ್ಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ತುಂಬಾ ಕಷ್ಟ. ಸೊ Zn3+ ಆರ್ Zn2+ ಗೆ ವೆರಿ ಹೈ ಇ ನಾಟ್ ವ್ಯಾಲ್ಯೂ ಬರ್ತೈತಿ. ಓಕೆ, ಇವಾಗ ಸ್ಟೆಬಿಲಿಟಿ ಪೀಕ್ಸ್ ನ ನೋಡೋಣ. Mn2+ D5 ಕಾನ್ಫಿಗರೇಷನ್ ತುಂಬಾ ಸ್ಟೇಬಲ್. ಸೊ ಅದನ್ನ Mn3+ ಗೆ ಕನ್ವರ್ಟ್ ಮಾಡೋದು ಡಿಫಿಕಲ್ಟ್. Fe3+ ಅಗೇನ್ D5 ಸ್ಟೇಬಲ್. ಸೊ ಈಸಿಲಿ Fe2+ ಗೆ ರೆಡ್ಯೂಸ್ ಆಗುತ್ತೆ. ವ್ಯಾಂಡಿಯಂ V2+ D3 ಕಾನ್ಫಿಗರೇಷನ್ T2g ಆರ್ಬಿಟಲ್ ಅಲ್ಲಿ ಸ್ಟೇಬಲ್ ಅರೇಂಜ್ಮೆಂಟ್ ಐತಿ. ಸೊ ಓವರ್ ಆಲ್ ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Now let's see factors affecting stability of M3+ and M2+ ions. First electronic configuration. D5 ಮತ್ತು D10 ಕಾನ್ಫಿಗರೇಷನ್ಸ್ ತುಂಬಾ ಸ್ಟೇಬಲ್ ಆಗಿರುತ್ತೆ. ಸೊ ಸ್ಟೆಬಿಲಿಟಿ ಮೇನ್ಲಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಅಕ್ವಿಯಸ್ ಸೊಲ್ಯೂಷನ್ ಒಳಗ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಹೆಂಗ T2g ಮತ್ತು Eg ಲೆವೆಲ್ಸ್ಗೆ. ಇದು ಅಯಾನ್ ಸ್ಟೆಬಿಲಿಟಿಗೆ ಎಫೆಕ್ಟ್ ಮಾಡ್ತೈತಿ. ಫೈನಲಿ ಹೈಡ್ರೇಷನ್ ಎನರ್ಜಿ. ಅಯಾನ್ ವಾಟರ್ ಮಾಲಿಕ್ಯೂಲ್ ಜೊತೆಗೆ ಸರೌಂಡ್ ಆಗುವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿ ಎಲೆಕ್ಟ್ರಾನ್ ರಿಮೂವ್ ಮಾಡಕ ಬೇಕು. ಎನರ್ಜಿನ ಕಂಪನ್ಸೇಟ್ ಮಾಡಬಹುದು. ಸೊ ಓವರ್ ಆಲ್ ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ಕಾನ್ಫಿಗರೇಷನ್, ಆರ್ಬಿಟಲ್ ಸ್ಪ್ಲಿಟಿಂಗ್ ಅಂಡ್ ಹೈಡ್ರೇಷನ್ ಎನರ್ಜಿ. Now let's see stability of higher oxidation states. First halides. Fluorine higher electronegative atom, so it stabilizes highest oxidation states. For example CrF6 ಅಂದ್ರೆ chromium hexafluoride. Next COF3 ಅಂದ್ರೆ cobalt trifluoride. ರೀಸನ್ ಏನಂತಂದ್ರ ಫ್ಲೋರಿನ್ ಜೊತೆಗೆ ಬಾಂಡಿಂಗ್ ಸ್ಟ್ರಾಂಗ್ ಇರುತ್ತೆ ಬಿಕಾಸ್ ಆಫ್ ಹೈ ಲ್ಯಾಟಿಸ್ ಎನರ್ಜಿ. ನೆಕ್ಸ್ಟ್ ಆಕ್ಸೈಡ್ಸ್. ಆಕ್ಸಿಜನ್ ಕೂಡ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಸ್ಟೆಬಿಲೈಸ್ ಮಾಡುತ್ತೆ. ಇದಕ್ಕೆ ರೀಸನ್ ಏನಂದ್ರ ಆಕ್ಸಿಜನ್ ಮಲ್ಟಿಪಲ್ ಬಾಂಡಿಂಗ್ ಫಾರ್ಮ್ ಮಾಡಬಹುದು. ಎಕ್ಸಾಂಪಲ್ Mn2O7 ಅಂದ್ರ ಮ್ಯಾಂಗನೀಸ್ ಆಕ್ಸೈಡ್ ಮತ್ತು MnO4 ಅಂದ್ರ ಪರ್ಮಾಂಗನೇಟ್ ಅಯಾನ್. ಸೊ ಫೈನಲ್ ಐಡಿಯಾ ಏನಂದ್ರ ಫ್ಲೋರಿನ್ ಅಂಡ್ ಆಕ್ಸಿಜನ್ ಹೆಲ್ಪ್ ಸ್ಟೆಬಿಲೈಸ್ higher oxidation states due to strong bonding. That's all for part 3. I hope this session helped you understand the concepts clearly. In the next part, we will continue with more important topics.
Don't forget to like, subscribe and share with your classmates. Thank you for watching. All the best.